ಅಂತ ಮನುಷ್ಯ ನನ್ನ ಹತ್ರ ಬಂದು ಐ ಆಮ್ ಸಾರಿ ಅಮೂಲ್ಯ ಅಂದಾಗ ಅದ್ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೋ ಏನೋ. ಹಂಗೆಲ್ಲ ಆಗುತ್ತೆ ಅಂತ ನಿಂಗ ಅನ್ಸುತ್ತಾ? ಹಾಗೇ ಆಗುತ್ತೆ. ಹಂಗಾಗಿಲ್ಲ ಅಂದ್ರೆ ನಾಟಕ ತೋಪೆದೋಗಲ್ವಾ? ರೆಡಿನಮ್ಮ? ರೆಡಿನಾ? 1 2 3 ಆಕ್ಷನ್. ನಿಮಗೆ ನಮ್ಮ ವಿವಾಹದ ಬಗ್ಗೆ ಅನುಮಾನವಿರುವಾಗ ಹೀಗೆ ಸಂಬೋಧಿಸುವುದು ಸರಿಯಲ್ಲ ಕೌರವ. ಏಯ್ ಕೌರವನ ಗುಬೆ, ಅದು ಕೌರವ ಅಲ್ಲ ಪೌರವ. ಸಾರಿ, ಏನೋ ತಪ್ಪಾಯ್ತು. ನಾನು ಹೇಳ್ತೀನಿ, ಅದಕ್ಕೆ ಯಾಕೆ ಇಷ್ಟು ರೇಗಾಡ್ತಿದ್ಯಾ? ಸಾರಿ ಸರ್, ಇನ್ನೊಂದ್ಸಲಿ ಹೇಳ. ನೋಡಮ್ಮ ಅಮೂಲ್ಯ, ನೀನು ಒಂದು ಟೇಕ್ ಎಕ್ಸ್ಟ್ರಾ ತಗೊಂಡ್ರು ಪರವಾಗಿಲ್ಲ, ಆದ್ರೆ ಡೈಲಾಗ್ ಮಾತ್ರ ಕರೆಕ್ಟ್ ಆಗಿ ಹೇಳ್ಬೇಕು, ಗೊತ್ತಾಯ್ತಾ? ಆಯ್ತಾ ಸರ್? ಸರ್ ನೀವೇನು ಹೇಳ್ದಲೇನೆ ಅವಳು ಟೇಕ್ ಮೇಲೆ ಟೇಕು ತಗೋತಾನೆ ಅವಳೆ ಅಂತದ್ರಲ್ಲಿ ನೀವು ಇನ್ನೂ ಒಂದು ಟೇಕ್ ಎಕ್ಸ್ಟ್ರಾ ತಗೊಳ್ಳಿ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ದಯವಿಟ್ಟು ನಿಮ್ಮ ಸಾಷ್ಟಾಂಗಗಳಿಗೆ ನಮಸ್ಕಾರ. ಸುಮ್ಮನೆ ಬಿಡಿ ಸರ್. ಸುಮ್ಮನೆ ಕುತ್ಕೊಳ್ಳ. ಪೌರವ ತಪೋವನದಲ್ಲಿ ನಿಷ್ಕಟ್ಯ. ಸಾರಿ ಸರ್, ಸಾರಿ. ಅದೇನ್ ಸರ್ ಅದು? ನೀ ಗೊತ್ತು ಬಿಡಿ ಸರ್, ಹೇಳ್ತೀನಿ. ಏನದು? ನಿಷ್ಕಪಟ್ಯದಿಂದ. ನಿಷ್ಕಪಟ್ಯದಿಂದ ಹೇಳ್ತೀನಿ ನೋಡಿ ಸರ್. ಗುಡ್ 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 ಅಮೂಲ್ಯ. ನಿಷ್ಕಪಟ್ಯದಿಂದ ಓಡಾಡಿಕೊಂಡಿದ್ದ ನನ್ನನ್ನು ಮೋಡಿಯ ಮಾತುಗಳಿಂದ ಮರಳು ತಗೊಂಡು ಈಗ ಅದೆಲ್ಲ ಸುಳ್ಳು ಎಂದು ಹೇಳುವುದು ನಿಮಗೆ ಶೋಭೆ ತರುವುದಿಲ್ಲ. ಕೌರವ ಪೌರವ. ಸರ್ ಬನ್ನಿ ಸರ್ ಇಲ್ಲೇ. ಒಲ್ಲಪ್ಪ, ಮತ್ತೇನಪ್ಪ ಸಮಸ್ಯೆ? ಸರ್ ನಮ್ ಬೆಂಗಳೂರು ರೋಡ್ಗಳಲ್ಲಿ ಎಷ್ಟು ಅಂಶ ಇರುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಇವಳು ಡೈಲಾಗ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಮಿಸ್ಟೇಕ್ಸ್ ಇರುತ್ತೆ. ಇವನೇ ಬರಲ್ಲ ಸರ್ ಇವಳಿಗೆ. ಅಂತದ್ರಲ್ಲಿ ಈ ನಾಟಕದಲ್ಲಿ ಶಾಕುಂತಲೇ ಡೈಲಾಗ್ ಹೇಳ್ತಾಳ ಇವಳು. ನಾಲ್ಗೆ ಓಡಿಸಕ್ಕೆ ಬರದೆ ಚೈಲ್ಡ್ ಚಪಾತಿ ತರ ಮಾತಾಡ್ತಿದ್ದಾಳೆ ಸರ್ ಇವಳು. ಒಂದು ಡೈಲಾಗ್ ಹೇಳಕ್ಕೆ ಇಡೀ ದಿನ ತಗೊಂತಿದ್ದಾಳೆ. ಇವಳು ನಾಕೊಂಡು ನಾಟಕ ಮಾಡಿದ್ರೆ ಅಷ್ಟೇ ಸರ್ ನಾವು. ಏಯ್, ನನ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ನೋಡು. ಅಲ್ಲ, ನಾಟಕ ಡೈರೆಕ್ಟರ್ ಶ್ರೀದೇವಿ ಸರ್ ಅವರೇ ಸುಮ್ನಿದ್ದಾರೆ. ನಿನ್ನೆನ ಮಧ್ಯದಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ವುಮೆನಿಗೂ ಅಪ್ಲೈ ಆಗುತ್ತೆ. ತುಂಬಾ ಡೈಲಾಗ್ ಇರುವಾಗ ಹೀಗೆಲ್ಲ ಆಗುತ್ತಪ್ಪ, ಇಟ್ಸ್ ಕಾಮನ್. ಸರಿ ಮಾಡ್ಕೊಂಡು ಹೇಳ್ತಿದ್ದೀನಿ ತಾನೆ. ನೀನ್ ಡೈಲಾಗ್ ಹೇಳಿ ಮುಗಿಸೋಷ್ಟ್ರಲ್ಲಿ ನಾವೆಲ್ಲ ಕಾಲೇಜ್ ಮುಗಿಸಿ ಪಾಸ್ ಔಟ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀವಿ ಸರ್. ಆಮೆ ವಂಶದವಳು ಸರ್ ಇವಳು. ಎವಿ ಸ್ಲೋ ಕಟ್ ಮಾಡಾಕಿ ಇವಳನ್ನ. ಏಯ್ ಬೇಡ ನೋಡು, ನನ್ ವಂಶದ ಬಗ್ಗೆ ಎಲ್ಲ ಮಾತಾಡ್ಬೇಡ. ಏಯ್ ಸುಮ್ನೆ ಇರೇ, ಏನೇ ಮಾಡ್ಕೊಳ್ತ್ಯಾ ಸರ್? ಯಾರಾದ್ರೂ ಖಡಕ್ ಆಗಿ ಡೈಲಾಗ್ ಹೇಳೋರ್ನ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನನ್ ಟ್ಯಾಲೆಂಟ್ ನ ನೀವು ತುಳಿದಂಗೆ ಸರ್. ಒಲ್ಲಬಾ, ದಯವಿಟ್ಟು ಸ್ವಲ್ಪ ಶಾಂತಿ. ಶಾಂತಿನ ಇವಳು ನೋಡಿದ್ರೆ ವಾಂತಿ ಬರ್ತಾ ಇದೆ ಸರ್ ನನ್ಗೆ. ಮಗ ಇವ್ರಿಬ್ಬರದು ಸ್ಟಾರ್ಟ್ ಆಯ್ತು ಮಗ. ಅಮೂಲ್ಯ, ನಿನಗೆ 5 minutes ಟೈಮ್ ಕೊಡ್ತೀನಿ. ಎಲ್ಲಾ ಡೈಲಾಗ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಒಂದೇ ಒಂದು ಟೇಕ್ ಅಲ್ಲಿ ಎಲ್ಲಾ ಡೈಲಾಗ್ನು ಹೇಳಿ ಮುಗಿಸ್ಬೇಕಮ್ಮ, ಪ್ಲೀಸ್. ಸರ್ ಜೋಕ್ ಮಾಡ್ಬೇಡಿ ಸರ್. ಈ ಮೂದೇವಿ ಒಂದು ಮಿಸ್ಟೇಕ್ ಇಲ್ದೆ ಸಿಂಗಲ್ ಟೇಕಲ್ಲಿ ಹೇಳುತ್ತಾ? ಏನ್ ಸರ್ ಗೊತ್ತು ಡೈಲಾಗ್ ಡೆಲಿವರಿ ಅಂದ್ರೆ? ಇವಳು ಡೈಲಾಗ್ ಡೆಲಿವರಿ ಅಲ್ಲ, ಬರೀ ಡೆಲಿವರಿ ಮಾತ್ರ ಗೊತ್ತು ಅಷ್ಟೇ. ಅದನ್ನ ಓರಲ್ ಎಕ್ಸಾಮ್ ತರ ಬೈಹರ್ಟ್ ಮಾಡಿ ಹೇಳ್ಬಿಡ್ಬೋದು ಅಂತ ಅನ್ಕೊಂಡಿದೆ ಈ ಗೂಬೆ. ಎವ್ರಿ ಡೈಲಾಗ್ ನ ಫೀಲ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅದಕ್ಕೊಂದು ಜೀವ ಕೊಟ್ಟು ಮಾತಾಡ್ಬೇಕು ಅನ್ನೋದು ಈ ಬ್ರೈನ್ ಉದ್ರೋಗಿರೋ ತೂತ್ ಮಾಡ್ಕೆ ತಲೆಗೆ ಹೆಂಗ್ ಗೊತ್ತಾಗ್ಬೇಕು ಸರ್? ಬಿಡಿ ಸರ್, ಬಿಟ್ಬಿಡಿ. ಇವಳನ್ನ ತಿದ್ದಿ ತೀಡಿ ಬೆಳೆಸ್ಬೇಕು ಅನ್ನೋ ನಿಮ್ಗೆ ಥಾಟ್ ಇದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ ಸರ್. ಏ ಕಾಡ್ಪಾಪ, ಏನು ನಿಂದು? ಅವಾಗಿಂದ ನಾನು ನೋಡ್ತಾನೆ ಇದೀನಿ, ಎಷ್ಟು ಅವಮಾನ ಮಾಡ್ತಿದ್ಯಾ ನನಗೆ. ಅಲ್ಲ, ಅವತ್ತೇನೋ ಚೆನ್ನಮ್ಮ ಡೈಲಾಗ್ ನ ಹೇಳ್ಬಿಟ್ಟೇನೋ ಕೊಬ್ಬ. ನಾನ್ ಚೆನ್ನಮ್ಮನ್ ಡೈಲಾಗು ಹೇಳ್ತೀನಿ, ಕಾಫಿ ನಾಡು ಚಂದು ಡೈಲಾಗು ಹೇಳ್ತೀನಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಅಂತ ಹೇಳೋ ಹಿರಣ್ಯ ಕಶ್ಪುನು ಆಗ್ತಾನೆ. ಈ ಕೈ ಕರ್ನಾಟಕದ ಆಸ್ತಿ, ಇದು 7 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ ಬಂದಿರೋ ಚರಿತ್ರೆನೇ ಇಲ್ಲ ಅಂತ ಹೇಳೋ ವಿಷ್ಣುದಾದನು ಆಗ್ತಾನೆ. ಆದ್ರೆ ನನ್ನಂತ ಈ ಟ್ಯಾಲೆಂಟು ನಿನ್ನಂತ ತಗಡಿನ ಪಕ್ಕ ನಿಂತು ವೇಸ್ಟ್ ಆಗ್ತಿದ್ಯಲ್ಲ, ಅದೇ ಬೇಜಾರು. ಏನು ತಗಡ? ನೋಡಿ ಸರ್, ಒಂದ್ ಹೆಣ್ಣು ಹುಡುಗಿಗೆ ಏನೇನೆಲ್ಲ ಹೇಳ್ತಿದ್ದಾನೆ. ಇಷ್ಟನ್ನ ಕೇಳಿಸ್ಕೊಂಡು ಇವನ್ ಜೊತೆ ಸ್ಟೇಜ್ ಶೇರ್ ಮಾಡ್ಬೇಕಾ? ನೋ ವೇ, ಚಾನ್ಸೇ
ಏನಾದ್ರೂ ಮಾಡ್ಕೊಳ್ಳಿ, ನಾನಂತೂ ಈ ನಾಟಕ ಮಾಡಲ್ಲ ಸರ್. ನೀವ್ ಬೇಕಾದ್ರೆ ಬೇರೆ ಹೀರೋಯಿನ್ ಹುಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ನಾಟಕನೇ ಕ್ಯಾನ್ಸಲ್ ಮಾಡಿ. ಈ ಕಾರ್ಡ್ ಪಾಪ ಇರೋ ನಾಟಕದಲ್ಲಿ ನಾನಂತೂ ಮಾಡಲ್ಲ. ಬಾಯ್. ಹೋಗ್ತಾರೆ, ಏನ್ ಜಗತ್ತಲ್ಲಿ ಯಾರು ಆರ್ಟಿಸ್ಟೇ ಇಲ್ಲ. ಅಮ್ಮೋ ಅಮೂಲ್ಯ ನಿಂತ್ಕೊಳಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮೋ ನಮಸ್ಕಾರ ನಂದಣ್ಣ. ಜಗ್ಗು ಏನಿಷ್ಟು ದೂರ? ನಂದಣ್ಣ, ಕೃಷ್ಣಪ್ಪ ಅಂತ ಯಾರು ಬ್ರೋಕರ್ ಗೊತ್ತಿರ ಹೇಳು ಅಂದಿದ್ರಲ್ಲ, ಅತ್ತೆ ಕರ್ಕೊಂಬಂದೆ. ನಮ್ ಸಂಬಂಧಿಕರು ಮದ್ವೆನೋ ಇವರೇ ಮಾಡ್ಸಿದ್ದು. ಹೌದಾ? ಕೃಷ್ಣಪ್ಪನ ನಮಸ್ಕಾರ. ಕೇಶವ ಸ್ಟೂಲ್ ತಗೊಂಬ. ಸರಿ. ಕಾಫಿ ಟೀ ಏನ್ ತಗೋತೀರಾ? ಅದೆಲ್ಲ ಬೇಡಿ, ಈಗಷ್ಟೇ ಮುಗಿಸ್ಕೊಂಡ್ ಬಂದಿದ್ದೀನಿ. ನಿಮ್ ಮಗನ್ ಫೋಟೋ ಡೀಟೇಲ್ಸ್ ಕೊಡಿ ನಂದಣ್ಣ, ಒಳ್ಳೆ ಹುಡುಗಿ ಹುಡ್ಕೊಡ್ತಾರೆ ಇವರು. ಸರಿ ಜಗ್ಗು. ಸರಿ ನಂದಣ್ಣ, ಬರ್ತೀನಿ. ಸರಿ ಹೋಗ್ ಬಸ್. ಹಾ, ನಿಮ್ ಮಗನ ಡೀಟೇಲ್ಸ್ ಇದ್ರೆ ಬರ್ಬೇಡಿ, ಹಾಗೆ ಒಂದು ಫೋಟೋ ಜಾತಕನು ಕೊಡಿ. ನೀವು ಕೂತ್ಕೊಳ್ಳಿ. ಕೇಶವ ಇದ್ರಲ್ಲೆಲ್ಲ ಡೀಟೇಲ್ ಬರ್ಕೊಡು. ಸರಿಯಪ್ಪ. ಇದ್ರಲ್ಲಿ ಫೋಟೋ ಇದೆ, ಇದು ಜಾತ. ಓಹೋ, ಅಂಗಡಿನ ಒಂದು ಕಾಪಿ ಇಟ್ಕೊಂಡ್ಬಿಟ್ಟಿದ್ದೀರಿ. ಸರಿ ಸರಿ, ನಾನು ನನ್ನ ಹತ್ರ ಹೆಣ್ಮಕ್ಳು ಡೀಟೇಲ್ಸ್ ಎಲ್ಲ ತಗೊಂಡು ನಿಮ್ಮ ಮನೆಗೆ ಆದಷ್ಟು ಬೇಗ ಬರ್ತೀನಿ. ತಗೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ, ವ್ಯಾಪಾರ ಹೆಚ್ಚೆಚ್ಚು ಮಾಡಿ. ಈ ವರ್ಷ ಮಗನ ಮದುವೆಗೆ ಹೆಚ್ಚೆಚ್ಚು ದುಡ್ಡು ಬೇಕಲ್ವೇ? ಆಗ್ಲಿ, ನೀವ್ ಹೇಳ್ದಂಗೆ ಈ ವರ್ಷ ನನ್ ಮಗನ್ ಮದ್ವೆ ಆದ್ರೆ ಸಾಕು. ನೀವಿನ್ ಹೋಗ್ ಬನ್ನಿ. ಮತ್ತೆ ನನ್ನ ಫೀಸ್? ಕೃಷ್ಣಪ್ಪನವ್ರೆ, ನೀವ್ ಈಗಷ್ಟೇ ಬಂದಿದ್ದೀರಾ? ನಾನು ಈಗಷ್ಟೇ ನನ್ನ ಮಗನ್ ಜಾತಕ ಫೋಟೋ ಕೊಟ್ಟಿದ್ದೀನಿ, ಆಗ್ಲಿ ಫೀಸಾ? ಹೌದು ಸ್ವಾಮಿ, ಇದೊಂಥರ ಕನ್ಸಲ್ಟೇಷನ್ ಫೀಸ್ ತರ. ನಾನೀಗ ಹೋಗಿ ನಿಮ್ ಮಗನ್ಗೆ ಸರಿ ಒಂದ ಹುಡುಗಿನ ಹುಡುಕ್ಬೇಕಲ್ವಾ? ಓಡಾಟ ಆಗುತ್ತೆ, ಫೋನ್ ಕಾಲ್ಸ್ ಆಗುತ್ತೆ, ಅದಕ್ಕೆಲ್ಲ ನನ್ನ ಕೈಯಿಂದ ಖರ್ಚು ಮಾಡಕ್ಕಾಗತ್ತೆ. ನೀವು ಕೊಡ್ಬೇಕಲ್ವೇ? ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು ಕೀಸ್ ಕೊಡೋದಕ್ಕೆ ಚೌಕಾಶಿ ಮಾಡಿದ್ರೆ ಹೆಂಗೆ? ಎಷ್ಟು? 1,000 ರೂಪಾಯಿ ಅಷ್ಟೇ. 1,000. ಅಮ್ಮ ಮಹಾಲಕ್ಷ್ಮಿ. ಆಮೇಲೆ ನಂದವ್ರೆ, ನಾನು ನಿಮ್ಮ ಮಗನಿಗೆ ಅಂತ ಸಂಬಂಧ ತರ್ತೀನಲ್ವಾ, ಒಂದು ಸಂಬಂಧಕ್ಕೆ ನಾನು 2,500 ರೂಪಾಯಿ ಚಾರ್ಜ್ ಮಾಡ್ತೀನಿ. ಆಮೇಲೆ ಸಂಬಂಧ ಓಕೆ ಆದ್ಮೇಲೆ 50,000 ರೂಪಾಯಿ ನನ್ನ ಪೇಮೆಂಟ್ ಅಪ್ಪ. ಮೊದಲೇ ಹೇಳ್ತಾ ಇದ್ದೀನಿ, ಆಮೇಲೆ ಕಿರಿಕಿರಿ ಮಾಡೋ ಹಾಗಿಲ್ಲ ನೀವು. ಸರಿ, ನಾನು ಇನ್ನು ಬರ್ತೀನಿ. ಅಲ್ಲ ನಂದ, ಒಂದು ಹುಡುಗಿ ಜಾತಕ ಡೀಟೇಲ್ಸ್ ಕೊಡೋದಕ್ಕೆ 2,500 ಫೀಸ್ ಕೊಡ್ಬೇಕಾ? ಇದು ತುಂಬಾ ದುಬಾರಿ ಅಲ್ವಾ? ಅಪ್ಪ, ಈಗಿನ ಕಾಲದಲ್ಲಿ ಬ್ರೋಕರ್ನ ನಂಬಿ ಮನೇನ ಹುಡ್ಕಕ್ಕಾಗಲ್ಲ, ಅಂಥದ್ರಲ್ಲಿ ಹುಡುಕಿ ಮದುವೆ ಮಾಡೋದಕ್ಕಾಗತ್ತಾ? ಎಲ್ಲ ಇವ್ರ ತರ ಇರ್ತಾರೆ ಅಂತಲ್ಲ, ಆದ್ರೂ ಕಷ್ಟ ಅಪ್ಪ. ಏನ್ ಹೇಳಕ್ ಬರ್ತಾ ಇದೆಯಾ? ಅಪ್ಪ ಏನಂದ್ರೆ, ಮ್ಯಾಟ್ರಿಮೋನಿ ಆ್ಯಪ್ ಅಂತ ಇದೆ ಅಪ್ಪ. ಈಗೆಲ್ಲ ಹುಡುಗಿ ಹುಡ್ಕೋದು 90% ಅಲ್ಲೇ ಅಪ್ಪ. ನಾವ್ಯಾಕೆ ಅದನ್ನ ಟ್ರೈ ಮಾಡಬಾರ್ದು? ಮ್ಯಾಟ್ರಿಮೋನಿನ ಹಾಗಂದ್ರೇನು? ಅಪ್ಪ, ಅದೊಂದು ಆ್ಯಪು, ಮೊಬೈಲಲ್ಲಿ ಡೌನ್ಲೋಡ್ ಮಾಡಿದ್ರೆ ಆಯ್ತು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಮಾಧವಣ್ಣನ ಡೀಟೇಲ್ಸು, ಫೋಟೋಸು ಎಲ್ಲ ಅಪ್ಲೋಡ್ ಮಾಡಿದ್ದೀನಪ್ಪ. ಜಸ್ಟ್ 599 ರೂಪಾಯಿ ಪೇ ಮಾಡ್ಬೇಕಷ್ಟೇ. ಅವಾಗ ಹುಡುಗಿರ್ದು ಡೀಟೇಲ್ಸ್ ಎಲ್ಲ ಸಿಗತ್ತೆ. ನೋಡಿ, ಎಷ್ಟೊಂದು ಹುಡುಗಿರ್ ಪ್ರೊಫೈಲ್ ಇದೆ. ಏನಾಯ್ತಪ್ಪ? ಇವೆಲ್ಲ ಏನು ಬೇಡ. ಯಾಕಪ್ಪ? ನೋಡು ಕೇಶವ, ಮನುಷ್ಯ ಹುಟ್ಟದ ಮೇಲೆ ಫೋನ್ ಬಂದಿದ್ದು. ಫೋನು ಮನುಷ್ಯನ ಸೃಷ್ಟಿ ಮಾಡಿಲ್ಲ. ಈ ತರ ಫೋನ್ನಲ್ಲಿ ಮದುವೆ ಮಾಡಿಸೋದೆಲ್ಲ ನಂಗೆ ಇಷ್ಟ ಆಗಲ್ಲ, ನನಗೆ ಬೇಡ. ಹಾಗಲ್ಲಪ್ಪ, ಒಂದ್ಸಲ ಅದನ್ನು. ಕೇಶವ, ಸುಮ್ಮನೆರು. ನಂದ, ಹಳೆ ಕಾಲದಲ್ಲಿ ಬ್ರೋಕರ್ಗಳು ಹೇಳಿ ಮದುವೆ ಮಾಡಿಸ್ತಾರೆ. ಇವಾಗ ಮೊಬೈಲೇ ಒಂಥರ ಬ್ರೋಕರ್ ಕಣೋ. ಕಾಲ ಬದಲಾಗಿದೆ. ಕೇಶವ ಏನೋ ಪ್ರಯತ್ನ ಮಾಡ್ತಿದ್ದಾನಲ್ಲ, ನೀನು ಒಂದ್ಸಲ ನೋಡೋ. ಬೇಡ ಹನುಮಂತಣ್ಣ, ನೇರವಾಗಿ ಹೋಗಿ ನೋಡಿರೋ ಸಂಬಂಧನೇ ಕೂಡು ಬರ್ತಾ ಇಲ್ಲ. ಇನ್ನು ಈ ಮೊಬೈಲಲ್ಲಿರೋ ಹುಡುಗಿ ಸಂಬಂಧ ಕೂಡು ಬರುತ್ತಾ? ಯಾರೋ ಏನೋ ಒಂದು ಗೊತ್ತಿರೋದಿಲ್ಲ. ಕೇಶವ, ಇವೆಲ್ಲ ಬೇಡ ಕಣ, ಹೋಗಿ ಕೆಲಸ ನೋಡ. ಕೂತಿರೋದ್ ನೋಡು, ಮುಷುಂಡಿ ತರ. ನೀನ್ ಬಂದ್ ನನಗ್ ಕೇಳ್ಕೊಳ್ಳೇಬೇಕು. ಸಾರಿ ಅಮೂಲ್ಯ, ಆಗಿದಾಯ್ತು. ನಡೆದಿದ್ದೆಲ್ಲ ಮರ್ತು ನೀನೇ ನಮ್ ನಾಟಕದಲ್ಲಿ ಹೀರೋಯಿನ್ ಆಗು, ಇಲ್ಲ ಅಂದ್ರೆ ನಾಟಕ ನಿಂತೋಗುತ್ತೆ ಅಂತ. ಆಗ ದೊಡ್ಡ ಮನ್ಸ್ ಮಾಡಿ ನಾನ್ ನಾಟಕ ಮಾಡ್ತೀನಿ. ಹೇ ಅಮ್ಮು, ಏನೇ ಆ ಒಲ್ಲಬನ ಹಂಗ ನೋಡ್ತಾ ಇದ್ಯಾ? ಅಲ್ಲ ಕಣ್ರೆ, ಇಷ್ಟೊತ್ತಿಗೆ ಆ ಶ್ರೀದೇವಿ ಸರ್ ಒಲ್ಲಬನ ಹತ್ರ ಹೋಗಿ ಮಾತಾಡಿ ಒಪ್ಸಿರ್ತಾರೆ. ಆದ್ರೂ
ಆದ್ರೂ ಅವ್ನ ನನ್ನ ಹತ್ರ ಬಂದು ಯಾಕೆ ಸಾರಿ ಕೇಳಿಲ್ಲ ಅಂತ ನೋಡ್ತಾ ಇದ್ದೀನಿ. ಮೇ ಬಿ ಕ್ಲಾಸ್ ಅಲ್ಲಿ ಎದ್ ನಿಂತು ಸಾರಿ ಅಮೂಲ್ಯ ಅಂತ ಅನ್ಬೋದಾ? ಯಾಕಂದ್ರೆ ಎಲ್ರ ಮುಂದೆ ಸಾರಿ ಕೇಳ್ಬೇಕು ಅಂತ ಅಂದಿದ್ದೀನಲ್ಲ ಅದಕ್ಕೆ. ಇಲ್ಲ ನಾಳೆ ನಾಟಕದ ಪ್ರಾಕ್ಟೀಸ್ ಇದ್ದಾಗ ಕೇಳ್ತಾನೋ ಏನೋ. ಆದ್ರೂ ಅವನಿಗೆ ತುಂಬಾ ಈಗೋ ಕೊಂಡ್ರೆ ಕೋಪ್ ಜಾಸ್ತಿ. ಅಂತ ಮನುಷ್ಯ ನನ್ನ ಹತ್ರ ಬಂದು ಐ ಆಮ್ ಸಾರಿ ಅಮೂಲ್ಯ ಅಂದಾಗ ಅದ್ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೋ ಏನೋ. ಹಂಗೆಲ್ಲ ಆಗುತ್ತೆ ಅಂತ ನಿಂಗ ಅನ್ಸುತ್ತಾ? ಆಗೇ ಆಗುತ್ತೆ. ಹಂಗಾಗಿಲ್ಲ ಅಂದ್ರೆ ನಾಟಕ ತೋಪೆದೋಗಲ್ವಾ? ಅದಕ್ಕಾಗ ಶ್ರೀದೇವಿ ಸರ್ ಈ ಕಾಡ್ ಪಾಪನ ಒಪ್ಸ್ತಾರೆ, ನಂಗ್ ಗೊತ್ತು. ನಿಂಗೊಂದು ಮ್ಯಾಟ್ರ್ ಗೊತ್ತಾ? ಏನೋ ಗುಡ್ ನ್ಯೂಸ್ ಕಣ ಮಗ, ನೀನ್ ಮಾಡ್ತಾ ಇರೋ ದುಷ್ಯಂತ ಶಾಕುಂತಲೆ ನಾಟಕಕ್ಕೆ ಶಾಕುಂತಲೆಯನ್ನ ಕ್ಯಾರೆಕ್ಟರ್ ಮಾಡೋದಕ್ಕೆ ನಮ್ಮ ಶ್ರೀದೇವಿ ಸರು ನಿತ್ಯ ಅನ್ನೋ ಹೊಸ ಹೀರೋಯಿನ್ ಹುಡುಕಿದ್ದಾರೆ ಮಗ. ಹೌದಾ? ಯಾರವಳು ನಿತ್ಯ? ನಮ್ ಕಾಲೇಜ್ ಅವಳೆ ಮಗ. ಹೂ ಮಗ, ನೋಡಕ್ಕೆ ಸಿನಿಮಾ ಹೀರೋಯಿನ್ ತರ ಸೂಪರ್ ಆಗಿದ್ದಾಳಂತೆ. ವಾಟದೇ ಬಿಡೋ ಚಾನ್ಸ್. ನಾಳೆಯಿಂದ ಹೊಸ ಹುಡುಗಿ ಜೊತೆ ನಾಟಕ ಪ್ರಾಕ್ಟೀಸು. ಅಂತೂ ಲಡ್ಡು ಬಂದ್ ಬಾಯಿ ಬಿತ್ತು ಮಗ. ಏ ಯಾವ ಲಡ್ಡುನೂ ಇಲ್ಲ, ಜಿಲೇಬಿನೂ ಇಲ್ಲ. ನನಗೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮಗ. ನನಗೆ ನಾಟಕ ಚೆನ್ನಾಗಿ ಬಂದ್ರೆ ಸಾಕು ಮಗ. ಅದ್ ಯಾರೇ ಆಗಿರ್ಲಿ ನಾನು ಕೇರ್ ಮಾಡಲ್ಲ. ಒಟ್ನಲ್ಲಿ ಆ ಕರಿಬೇಕು ತರ 50 ಟೇಕು 100 ಟೇಕು ತಗೊಳ್ದಂತೆ ಸೈಕಲ್ ಹೊಡಿದೆ ಕ್ಲೀನ್ ಆಗಿ ನಾಟಕ ಮಾಡೋದು ಸಾಕು. ನನಗಂತೂ ಈ ನಾಟಕ ಯಾವಾಗ ಮುಗಿಯುತ್ತೋ ಸಾಕಾಗೋಗಿದೆ. ಸರಿ ಬನ್ನಿ ಕ್ಯಾಂಟೀನ್ಗೆ ಹೋಗೋಣ, ಕಾಫಿ ಕುಡಿಯೋಣ. ಬಂದ ಅಮ್ಮ, ನೀನ್ ನೋಡಿದ್ರೆ ಆ ವಲ್ಲಭ ಬಂದು ಸಾರಿ ಕೇಳ್ತಾನೆ ಅಂತ ಕಾಯ್ತಿದ್ಯಾ. ಈಗ ನೋಡಿ ಏನಾಯ್ತು. ನೀವು ಕಾರ್ಪೆಟ್ ಕೆಳಗಡೆ ನುಗ್ಗಿದ್ರೆ ನಮ್ ಶ್ರೀದೇವಿ ಸರ್ ಗ್ರಾನೈಟ್ ಕೆಳಗಡೆ ನುಗ್ಗಿದ್ರು. ಹೀರೋಯಿನ್ ಚೇಂಜ್ ಮಾಡಿದ್ರು. ನಿನ್ ಪ್ಲಾನ್ ನಿನ್ಗೆ ರಿವರ್ಸ್ ಹೊಡಿತು, ನೋಡಿದ್ಯಾ? ಏಯ್ ಸುಮ್ನಿರ್ರೆ, ಇಷ್ಟಕ್ಕೆ ಏನಾಯ್ತು? ಶಾಕುಂತಲ ಕ್ಯಾರೆಕ್ಟರ್ ಬೇರೆ ಹುಡ್ಗಿ ಹುಡ್ಕಿದ್ದಾರೆ. ಆ ಹುಡ್ಗಿ ನೋಡಕ್ ಬರೀ ಹೀರೋಯಿನ್ ತರ ಇದ್ಬಿಟ್ರೆ ಸಾಕಾ? ಹೀರೋಯಿನ್ ತರ ಪರ್ಫಾರ್ಮ್ ಮಾಡ್ಬೇಕು, ಹೀರೋಯಿನ್ ತರ ಡೈಲಾಗು ಹೇಳಕ್ ಬರ್ಬೇಕು. ಹೀರೋಯಿನ್ ತರ ಇರೋರೆಲ್ಲ ಈ ಅಮೂಲ್ಯ ತರ ಪರ್ಫಾರ್ಮ್ ಮಾಡಕ್ ಆಗಲ್ಲ ಕಣ್ರಮ್ಮ. ನೋಡ್ತಾ ಇರಿ, ಅವಳ ಆಕ್ಟಿಂಗ್ ನೋಡಿ ಶ್ರೀದೇವಿ ಸರ್ ವ್ಯಾ ಅಂತ ವಾಂತಿ ಮಾಡಿ ಹಳೆ ಗಂಡನ್ ಪಾದನೆ ಗತಿ ಅಂತ ನನ್ನ ಹತ್ರನೇ ಬರ್ತಾರೆ. ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಮೇ ಹೂನಾ